ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಸರ್ಕಾರಕ್ಕೆ 2.5 ವರ್ಷ ಸಿದ್ದು ಸಂಪುಟ ಕಸರತ್ತು. ನವೆಂಬರ್ ತಿಂಗಳ ಅಂತ್ಯಕ್ಕೆ ಮೇಜರ್ ಸಂಪುಟ ಸರ್ಜರಿ. 15 ಹಾಲಿ ಸಚಿವರಿಗೆ ಕೋಕ್ ನೀಡಿ ಕಾಂಗ್ರೆಸ್ ಪಕ್ಷ ಕೆಲಸಕ್ಕೆ ನಿಯೋಜನೆ ಸಂಭವ. ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಜನ ರೇಸ್ನಲ್ಲಿ ಇದ್ದಾರೆ, ಲಾಭಿನೂ ಕೂಡ ಮಾಡ್ತಾ ಇದ್ದಾರೆ. ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಹಲವರು ಹಿರಿಯ ನಾಯಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ದೇಶಪಾಂಡೆ, ಖಾದರ್, ಕೃಷ್ಣಪ್ಪ, ಸವದಿ, ರೂಪ, ರಾಯರೆಡ್ಡಿ, ಹರಿಗೆ, ಇವ್ರಿಗೆಲ್ಲರಿಗೂ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇನು ಚರ್ಚೆ ಆಗ್ತಾ ಇದೆ, ಏನೇನು ಬದಲಾವಣೆ ಆಗ್ತಾ ಇದೆ, ಈಗನೇ ಯಾಕೆ ಬದಲಾವಣೆಯನ್ನು ನಿರೀಕ್ಷಿಸ್ತಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಶಾಸಕರಿಂದ ತೀವ್ರ ಆಕ್ಷೇಪ ಇದೆಯಂತೆ, ಅಸಮಾಧಾನನೂ ಇದೆಯಂತೆ. ಕೆಲ ಸಚಿವರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆಯಂತೆ. ಇವ್ರು ಕೆಲಸ ಮಾಡಲ್ಲ, ಇವ್ರಿಗೆ ಕೆಲಸ ಬರಲ್ಲ, ಸುಮ್ಮನೆ ಇವ್ರು ಅಧಿಕಾರದಲ್ಲಿ ಇದ್ದಾರೆ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಕೆಲ ಸಚಿವರ ಬಗ್ಗೆ ಹೈಕಮಾಂಡ್ ಮಟ್ಟಕ್ಕೂ ದೂರುಗಳು ಹೋಗಿದ್ದ ವೇಳೆ ಕೆಲ ಬದಲಾವಣೆ ಮಾಡುವಂತೆ ರಾಜ್ಯ ನಾಯಕತ್ವಕ್ಕೂ ಸೂಚನೆಯನ್ನು ನೀಡಿದ್ದಾರಂತೆ. ಕೆಲವು ಶಾಸಕರುಗಳು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳ್ಬಿಟ್ಟಿದ್ದಾರಂತೆ, ಇವರಿಂದ ನಮಗೆ ಏನು ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಸುಮ್ಮನೆ ಅಧಿಕಾರದಲ್ಲಿದ್ದಾರೆ ಹೊರತುಪಡಿಸಿದ್ರೆ ಇನ್ನೇನು ಉಪಯೋಗ ಆಗ್ತಾ ಇಲ್ಲ ಅಂತ. ಆಗ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ನೋಡ್ರಪ್ಪ ಅದೇನು ಚೇಂಜಸ್ ಮಾಡಿ ಅಂತ ಹೇಳಿದಾರಂತೆ. ಆದರೆ ದೂರು ಅಸಮಾಧಾನದ ವಿಷಯ ಮುಂದಿಟ್ಕೊಂಡೆ ಸಂಪುಟ ಸಚಿವರಿಗೆ ಕೋಕ್ ನೀಡುವ ಮನಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇಲ್ಲ. ಈಗೆಲ್ಲ ಸರಿ ನಡೀತಾ ಇದೆಯಲ್ಲ, ಯಾಕೆ ಬೇಕು ಸುಮ್ಮನೆ ಅವರಿಗೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಬಿಟ್ಕೊಡ್ರಪ್ಪ ಅಂತ ಹೆಂಗೆ ಹೇಳೋದು ಅಂತ ಸಿಎಂ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ನೆಪ, ಹೊಸಬರಿಗೆ ಅವಕಾಶದ ಕಾರಣ ಇವೆರಡನ್ನ ನೀಡಿ ಹಲವರಿಗೆ ಸಂಪುಟದಿಂದ ಕೋಕ್ ನೀಡಬಹುದಾದ ಸಾಧ್ಯತೆ ಇದೆ. ನೋಡ್ರಪ್ಪ 2 ವರ್ಷ ನೀವು ಅಧಿಕಾರ ಅನುಭವಿಸಿದ್ದೀರಾ, ಇನ್ನುಳಿದಿರೋ 2.5 ವರ್ಷದಲ್ಲಿ ಇನ್ನೊಂದಷ್ಟು ಜನಕ್ಕೆ ಅವಕಾಶ ಕೊಡೋಣ, ಎಲ್ರಿಗೂ ಅವಕಾಶ ಸಿಗಬೇಕಲ್ವಾ ಅಂತ ಹೇಳಿ ಆ ನಂತರ ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲವರಿಗೆ ಈ ಸ್ಥಾನಮಾನವನ್ನು ಕಿತ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನು 13ಕ್ಕೆ ಸಿಎಂ ಡಿನ್ನರ್ ಮೀಟಿಂಗು ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಈ ನಡೆ. ಸಚಿವ ಸಂಪುಟ ಪುನರ್ರಚನೆ ಊಹಾಪೋಹಗಳ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಅಕ್ಟೋಬರ್ 13ರ ರಾತ್ರಿ ಔತಣಕೂಟವನ್ನು ಏರ್ಪಡಿಸಿದ್ದು ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಔತಣಕೂಟ ಆಯೋಜಿಸಿದ್ದು, ಈ ವೇಳೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದಷ್ಟು ಪ್ರಶ್ನೆಗಳಿಗಿದೆ. ಯಾಕೆ ಈಗಲೇ ಈ ಒಂದು ಔತಣಕೂಟವನ್ನು ಅರೇಂಜ್ ಮಾಡಿದ್ದಾರೆ? ಸಿಎಂ ಬದಲಾಗಬೇಕು, ಸಿಎಂ ಬದಲಾಗ್ತಾರೆ, ಇವರೇ ಸಿಎಂ ಆಗಿ ಮುಂದುವರಿತಾರೆ, DCM DK ಶಿವಕುಮಾರ್ ಅವರಿಗೆ ಶಾಸಕರು ಸಚಿವರುಗಳ ಬೆಂಬಲ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಇದೆ. ಈ ಥರದ್ದೆಲ್ಲ ಚರ್ಚೆಗಳ ನಡುವೆ ಡಿನ್ನರನ್ನು ಅರೇಂಜ್ ಮಾಡುವಂಥದ್ದು ಕಾರಣ ಏನು? ಎಲ್ಲರನ್ನ ತನ್ನ ಹಿಡಿತಕ್ಕೆ ಇಟ್ಕೊಳ್ಳುವಂಥ ನಿಟ್ಟಿನಲ್ಲ, ಎಲ್ಲರ ಅಭಿಪ್ರಾಯ ಸಂಗ್ರಹಿಸುವಂಥ ನಿಟ್ಟಿನಲ್ಲ, ಏನಕ್ಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಇನ್ನು ಯಾರ್ಯಾರಿಗೆ ಅವಕಾಶ ಸಿಗ್ಬೋದು ಸಂಪುಟ ಪುನರ್ರಚನೆ ಆಯಿತು ಅಂತಂದರೆ ಅನ್ನೋದೊಂದು ಪ್ರಶ್ನೆ ಇದೆ. ಈಗಾಗಲೇ ಅನೇಕರು ಲಾಬಿ ಮಾಡ್ತಾ ಇದ್ದಾರೆ, ನೇರವಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ದೂ ಇದೆ. ಕೆಲವು ಇಲ್ಲಿರುವಂಥ ನಾಯಕರಿಗೆ ನನಗೆ ಅವಕಾಶ ಕೊಡಿಸಿ ಅಂತ ಕೇಳ್ಕೊಂಡಿದ್ದೂ ಇದೆ. ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ ಸಂಭಾವ್ಯ ಪಟ್ಟಿಯನ್ನು ನಾವು ನೋಡೋದಾದರೆ, BK ಹರಿಪ್ರಸಾದ್ ಅವರು ಹಿರಿಯ ನಾಯಕರು, ಒಂದಷ್ಟು ಬಾರಿ ಅಸಮಾಧಾನವನ್ನು ಹೊರ ಹಾಕಿದವರು, ಅಧಿಕಾರಕ್ಕಾಗಿ ಅವರು ಕೂಡ ಹಾತುರಿತಾ ಇದ್ದಾರೆ. ಹಾಗಾಗಿ BK ಹರಿಪ್ರಸಾದ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಇನ್ನು RV ದೇಶಪಾಂಡೆ ಇವರು ಕೂಡ ಹಿರಿಯ ನಾಯಕರು, ಇವ್ರಿಗೂ ಕೂಡ ಅನುಭವ ಅನ್ನೋದು ಇದೆ, ಇವರು ಕೂಡ ಮುಂಚೂಣಿಯಲ್ಲಿ ಇದ್ದಾರೆ. ಸಲೀಂ ಅಹಮದ್ ಇವರು ಕೂಡ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಂಥ ನಾಯಕ, ಇವ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥ ಬೇಡಿಕೆ ಇದೆ. ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇದ್ದಾರೆ, ಇವರು ನನಗೊಂದಲ್ಲ ಒಂದು ಅವಕಾಶ ಸಿಗಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾಗಿ ನಾಗೇಂದ್ರ ಅವರ ಹೆಸರು ಮುಂಚೂಣಿಯಲ್ಲಿರೋದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವಕಾಶ ಕೊಟ್ಟು ಅವಕಾಶ ಕಳ್ಕೊಂಡು ಅವಕಾಶವನ್ನು ಪಡ್ಕೋಬೇಕು ಅಂತ ಹಾತುರಿತಾ ಇದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಸಾಕಷ್ಟು ಬಾರಿ ವೇದಿಕೆಯಲ್ಲಿ ಹೇಳಿದ್ದಾರೆ, ನಂಗೆ ಅವಕಾಶ ಸಿಗಬೇಕು ಅಂತ. ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರು ಕೂಡ, ಹಾಗಾಗಿ ಇವರಿಗೆ ಅವಕಾಶ ಸಿಗಬಹುದಾದ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ನಿರೀಕ್ಷೆಯನ್ನು ಅವರು ಕೂಡ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಅಪ್ಪಾಜಿ ನಾಡಗೌಡ ಅವರು, ಲಕ್ಷ್ಮಣ ಸವದಿ ಅವರು, ರೂಪಾ ಶಶಿಧರ್ ಅವರು, ತರೀಕೆರೆ ಶ್ರೀನಿವಾಸ್ ಅವರು, ಲೇಔಟ್ ಕೃಷ್ಣಪ್ಪ, TB ಜಯಚಂದ್ರ, ರಿಜ್ವಾನ್ ಹರ್ಷದ್ದು, UT ಖಾದರ್, KN ರಾಜಣ್ಣ, ರಘುಮೂರ್ತಿ, ಶಿವಲಿಂಗೇಗೌಡ,
ಎಚ್ ಸಿ ಬಾಲಕೃಷ್ಣ, PM ನರೇಂದ್ರ ಸ್ವಾಮಿ, ಶಿವಣ್ಣ ಇವರಿಷ್ಟು ಜನರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತೆಲ್ಲ ನಾಳೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ಅವಕಾಶ ಸಿಗುತ್ತಾ ಸಿಗಲ್ವಾ ಕಾದು ನೋಡಬೇಕಾಗಿದೆ. ಸೊ ಒಂದಷ್ಟು ಬದಲಾವಣೆ ಅಂತೂ ಕಾಂಗ್ರೆಸ್ನಲ್ಲಿ ಆಗಲಿದೆ. ಆ ಬದಲಾವಣೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತಾ ಅಥವಾ ವರದಾನ ಆಗುತ್ತಾ, ಡ್ಯಾಮೇಜ್ ಆಗುತ್ತಾ, ಇದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಕೆಲವರು ಅಧಿಕಾರವನ್ನು ಕಳ್ಕೊಂಡ್ಮೇಲೆ ಬೇರೆ ಥರದ ಬೆಳವಣಿಗೆ ಆಗ್ಬೋದು, ಅಧಿಕಾರ ಸಿಕ್ಕಿದ ಮೇಲೆ ಬೇರೆ ಥರದ ಬೆಳವಣಿಗೆ ಆಗ್ಬೋದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇಂಥದ್ದೇ ಆಗುತ್ತೆ, ಹೀಗೆ ಇರುತ್ತೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ.